ಪ್ರಭಾವ ಪದ್ಧತಿಯ 37ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 67ನೆಯ ಶ್ಲೋಕದಲ್ಲಿ, ಪಾದುಕಾ ದೇವಿ ನೀಡುವ ಪದವಿಯು ನಮಗೆ ಕಾಣದೆ ಮರೆಯಾಗಿದೆಯೇ ಅಂತ ಪ್ರಶ್ನಿಸ್ತಾರೆ ದೇಶಿಕರು. ಶ್ಲೋಕ ನೋಡೋಣ. ಇಹ ಹೇ ಭವಂತಿ ಭಜಂತಿ ಭಕ್ತ್ಯಾ ಕೃತಿನ ಕೇಶವ ಪಾದುಕೆ ನಿಯುಕ್ತಾಃ ಕಥಯಾಂಬತಿರೋಹಿತಂ ತೃತೀಯಂ ನಯನಂ ತ್ರೀಣಿ ಮುಖಾನಿ ವಾ ಕಿಮೇಷಾಂ. ಅಂಬಾ ಮಾತೆಯಾಗಿರುವ ಕೇಶವ ಪಾದುಕೆ, ಭಗವಂತನ ಪಾದುಕೆಯೇ ಇಹ ಈ ಭೂಮಿಯಲ್ಲಿ, ಏ ಕೃತಿನಃ ಯಾವ ಪುಣ್ಯಶಾಲಿಗಳು, ಭಕ್ತ್ಯ ಭಕ್ತಿಯಿಂದ, ನಿಯುಕ್ತಾಃ ತೊಡಗಿಸಿಕೊಂಡವರಾಗಿ, ಭವತೀಂ ನಿನ್ನನ್ನು, ಭಜಂತಿ ಧ್ಯಾನಿಸುತ್ತಾರೋ, ಯೇಷಾಂ ಇವರುಗಳ, ತೃತೀಯಂ ಮೂರನೆಯದಾದ, ನಯನಂ ಕಣ್ಣಾದುದು, ತಿರೋಹಿತಂ ಕಿಂ ಮರೆಯಾಗಿದೆಯೇ, ತ್ರೀಣಿ ಮೂರು, ಮುಖಾನಿವ ಮುಖಗಳಾದರೋ, ತಿರೋಹಿತಂ ಕಿಂ ಮರೆಯಾಗಿದೆಯೇ, ಕಥಯ ಹೇಳು. ಪಾದುಕಾ ದೇವಿಯನ್ನ ಯಾರು ಭಕ್ತಿಯಿಂದ ಸೇವಿಸ್ತಾರೋ ಅವರಿಗೆ ಶಿವ ಪದವಿ ಇಲ್ಲೇ ದೊರಕತ್ತಂತೆ. ಆದರೆ ಅವರ ಮುಖದಲ್ಲಿ ಶಿವನ ಮುಖ್ಯ ಚಿಹ್ನೆಯಾದ ಮೂರನೇ ಕಣ್ಣು ಕಾಣ್ತಾ ಇಲ್ವಲ್ಲ ಅಂದ್ರೆ, ಅದು ಮೂರನೇ ಕಣ್ಣು ಇದೆ, ಆದರೆ ಎಲ್ಲರಿಗೂ ಕಾಣದ ಹಾಗೆ ಮರೆಯಾಗಿದೆಯಂತೆ. ಹಾಗೆ ಬ್ರಹ್ಮ ಪದವಿಯೂ ಇಲ್ಲೇ ಸಿಗತ್ತೆ. ಹಾಗೆ ಸಿಕ್ಕದಾಗ ಬ್ರಹ್ಮನ ಚಿಹ್ನೆಯಾದ ಚತುರ್ಮುಖ ಬ್ರಹ್ಮ ಅಂತ ವಿಖ್ಯಾತನಾಗಿದ್ದಾನೆ. ಅಂತಹ ಚತುರ್ಮುಖಗಳು ಕಾಣ್ತಾ ಇಲ್ವಲ್ಲ ಅಂದ್ರೆ, ಮೂರು ಮುಖಗಳು ಕಾಣದೆ ಮರೆಯಾಗಿದೆಯಂತೆ. ಅದಕ್ಕೆ ದೇಶಿಕರು ಪಾದುಕಾದೇವಿನ ಕೇಳ್ತಾರೆ, ಹೇ ಪಾದುಕಾದೇವಿಯೇ, ನಿನ್ನನ್ನ ಯಾರು ಭಕ್ತಿಯಿಂದ ಸೇವಿಸ್ತಾರೋ ಅವರಿಗೆ ಶಿವ ಪದವಿ ಇಲ್ಲೇ ದೊರಕುತ್ತೆ. ಆದರೆ ಅವರ ಮೂರನೇ ಕಣ್ಣು ಈಗ ಕಾಣದೆ ಮರೆಯಾಗಿದೆ. ಅಥವಾ ಬ್ರಹ್ಮ ಪದವಿ ಇಲ್ಲಿಯೇ ದೊರಕುತ್ತೆ ಅಂತ ಆದ್ರೆ ಅವರ ಮೂರು ಮುಖಗಳು ಕಾಣುವುದಿಲ್ಲ, ಮರೆಯಾಗಿದೆ. ಅಷ್ಟೇ ಅಲ್ವಾ? ಈ ವಿಷಯವನ್ನ ನೀನೇ ನಮಗೆ ಹೇಳಬೇಕು ಅಂತಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.